ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಯೂಶ್ವಲ್ ಆಗಿ ನಾನು ಓಲ್ಡ್ ಫೋನಲ್ಲಿ ಮಾಡ್ತಿದ್ದೆ, ಆದರೆ ಈ ಒಂದು ವಿಡಿಯೋ ನಾನು ಬೇರೆ ಮೊಬೈಲಲ್ಲಿ ಮಾಡ್ತಿದ್ದೀನಿ. ಆ ಸ್ಪೆಷಲ್ ಮೊಬೈಲ್ ನೋಡ್ಬೋದು, iPhone 15 Pro ಅಲ್ಲಿ ಮಾಡ್ತಿದ್ದೀನಿ. ಒಂದು ಪ್ಲೇಸಿಗೆ ಹೋಗ್ತಾ ದಾರಿಯಲ್ಲಿ ಒಂದು ಒಳ್ಳೆಯ ವ್ಯೂ ಸಿಕ್ತು. ನೋಡ್ಬೋದು, ನಾನು ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಯಾಕಂದರೆ ಯು ಕ್ಯಾನ್ ಸಿ ದ ವ್ಯೂ. ಓ ಗಾಡ್. ಸೊ ನೋಡ್ಬೋದು ಸುತ್ತಮುತ್ತ ಹೇಗಿದೆ ಅಂತೇಳಿ, ಯಾವ ಪ್ಲೇಸಿಗೆ ಬಂದಿದ್ದೀನಿ ಅಂತೇಳಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಸಾರಿ ಫಾರ್ ದ ಲೇಟ್ ವೀಡಿಯೋ. ತುಂಬ ದಿನ ಆದಮೇಲೆ ಈಗ ವೀಡಿಯೋ ಹಾಕ್ತಿದ್ದೀನಿ. ಆಲ್ಮೋಸ್ಟ್ 8 days ಆಗಿದೆ. ಅಂದರೆ ಯೂಟ್ಯೂಬಲ್ಲಿ 8 days ಆಗೋ ಅಂತ ತೋರಿಸ್ತುಂಟು ಲಾಸ್ಟ್ ವೀಡಿಯೋ ಹಾಕಿದ್ದು. ಸಾರಿ ಫಾರ್ ದಟ್. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಯೂಟ್ಯೂಬ್ ವೀಡಿಯೋ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ಬ್ಯಾಕ್ ವಿತ್ ಅನದರ್ ನ್ಯೂ ವೀಡಿಯೋ. ಸೊ ಇವತ್ತೊಂದು ಫ್ರೀ ಇತ್ತು, ಹಾಗಾಗಿ ಇವತ್ತು ಸಂಜೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಸುಮ್ಮನೆ ಈಗ ಹೊರಟಿದ್ದೀನಿ. ಸುಮ್ಮನೆ ನಾರಾವಿ ಕಡೆ ಎಲ್ಲರೂ ನೋಡಿದ್ದೀನಿ ಕೆಲವು ಪ್ಲೇಸ್, ಆದರೆ ಹೋಗ್ತೀನಿ ಅದಕ್ಕೆ. ಇಲ್ಲಾಂದರೆ ಸುಮ್ಮನೆ ಆಚೆ ಹೋಗೋದು ಬರೋದಷ್ಟೇ ಬೋರ್ ಆಗ್ತಿದೆ. ಹಾಗೆ ವಾಪಸ್ ನಾರಾವಿ ಕಡೆ ಹೋಗೋಣ, ಹಾಗಾಗಿ ಆ ಒಂದು ವೀಡಿಯೋ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಸೊ ಯೂಶ್ವಲ್ ಆಗಿ ನಾನು ಓಲ್ಡ್ ಫೋನಲ್ಲಿ ಮಾಡ್ತಿದ್ದೆ, ನನ್ನ ಸ್ಯಾಮ್ಸಂಗ್ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೆ, ಮೊದಲಿನ ವೀಡಿಯೋ ಎಲ್ಲ. ಆದರೆ ಈ ಒಂದು ವೀಡಿಯೋ ನಾನು ಬೇರೆ ಮೊಬೈಲಲ್ಲಿ ಮಾಡ್ತಿದ್ದೀನಿ, ಸ್ಪೆಷಲ್ ಮೊಬೈಲ್. ನೋಡ್ಬೋದು, iPhone 15 Pro ಅಲ್ಲಿ ಮಾಡ್ತಿದ್ದೀನಿ. ಎಸ್, ತುಂಬ ಖುಷಿ ಆಗ್ತಿದೆ ಇದೊಂದು ಹೇಳಲಿಕ್ಕೆ, ಯಾಕಂದರೆ ನಾವು ಈ ಒಂದು ಮೊಬೈಲ್ ನಾನು ತೊಗೊಂಡಿದ್ದೀನಿ, ಒಂದು ಹೊಸದು ಮೊಬೈಲ್ ತೊಗೊಂಡೆ. ಸೊ ನನ್ನ ದುಡ್ಡಲ್ಲೇ ತೊಗೊಂಡಿದ್ದೀನಿ. ಯೂಟ್ಯೂಬಲ್ಲಿ ಯಾಕೆ ಕನ್ಸಿಸ್ಟೆಂಟ್ ಇರಲಿಲ್ಲ ಅಂದರೆ ಇದೇ ರೀಸನ್ಗೆ, ಈ ಒಂದು ಮೊಬೈಲ್ ತಗೊಳ್ಳೋ ಅಂತೇಳಿ ಕೆಲಸಕ್ಕೆ ಹೋಗ್ತಿದ್ದೆ. ಹಾಗೆ ಆ ಕೆಲಸದಲ್ಲಿ ದುಡ್ಡು ಮಾಡಿ ನನ್ನ ಸ್ವತಃ ದುಡ್ಡಲ್ಲಿ ಈ ಒಂದು ಮೊಬೈಲ್ ತೊಗೊಂಡೆ. ತುಂಬ ಖುಷಿ ಆಗ್ತಿದೆ ಇದನ್ನು ಹೇಳಲಿಕ್ಕೆ ನಿಮಗೆ. ಸೊ ಇನ್ನು ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಲೆಟ್ಸ್ ಗೋ. ಸೊ ಒಂದು ಪ್ಲೇಸಿಗೆ ಹೋಗ್ತಾ ದಾರಿಯಲ್ಲಿ ಒಂದು ಒಳ್ಳೆಯ ವ್ಯೂ ಸಿಕ್ತು. ನೋಡ್ಬೋದು, ನಾನು ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಯಾಕಂದರೆ ಯು ಕ್ಯಾನ್ ಸಿ ದ ವ್ಯೂ. ಓ ಗಾಡ್, ಹೇಗೆ ಕಾಣ್ತಾ ಉಂಟು ನೋಡಿ ವೆಸ್ಟರ್ನ್ ಘಾಟ್ಸ್ ಮೇಲೆ. ಕ್ಲೌಡ್ಸ್ ತುಂಬಿದೆ, ನೋಡ್ಬೋದು ನೀವು. ಆ ಸೈಡು ಅಷ್ಟೇ ಕ್ಲೌಡಲ್ಲಿ ತುಂಬಿದೆ, ಸಖತ್ತಾಗಿದೆ. ಸೊ ಆ ಪ್ಲೇಸಿಂದ ಫೋಟೋ ಎಲ್ಲ ತೆಗೆದು ಸ್ವಲ್ಪ ದೂರ ಬರ್ತಿದ್ದಂಗೆ ಒಂದು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ನ ಕ್ರಾಸ್ ಮಾಡಬೇಕಾಗಿತ್ತು. ಸುಮ್ಮನೆ ಒಮ್ಮೆ ನಿಂತೆ ಬೈಕ್ ನೋಡ್ಬೋದು, ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಆದರೆ ಕೆಳಗೆ ನೀವು ನೋಡ್ಬೋದು, ನೀರಂತೂ ಸ್ವಲ್ಪ ಇದೆ ಅಷ್ಟೇ. ಅಲ್ಲಿ ಒಂದು ಸ್ವಲ್ಪ ಇದೆ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಎಲ್ಲ ಕಲ್ಲುಗಳು. ಆ ಸೈಡಲ್ಲಿ ಬೆಟ್ಟ ಕಾಣಿಸುತ್ತೆ, ಆದರೆ ಇಲ್ಲಿ ಮರಗಳ ಅಡ್ಡ ಇವೆ ಅಂತೇಳಿ ಕಾಣಲ್ಲ. ಸೊ ಲೆಟ್ಸ್ ಗೋ. ಸೊ ಯಾವುದೋ ಒಂದು ಪ್ಲೇಸಿಗೆ ಹೋಗಬೇಕಿದ್ದದು, ಆದರೆ ಹುಡ್ಕೊಂಡು ಯಾವುದೋ ಒಂದು ಬಂದ ಲೊಕೇಶನಿಗೆ ಇನ್ನೊಮ್ಮೆ ಬಂದೆ. ಸೊ ನೋಡ್ಬೋದು ಸುತ್ತಮುತ್ತ ಹೇಗಿದೆ ಅಂತೇಳಿ, ಯಾವ ಪ್ಲೇಸಿಗೆ ಬಂದಿದ್ದೀನಿ ಅಂತೇಳಿ. ಸೊ ಇದು ಒಂದು 2 ವರ್ಷ ಹಿಂದೆ ಈ ಪ್ಲೇಸಿಗೆ ಒಂದು ಬಂದಿದ್ದೆ. ನಾನು ಹೋಗಬೇಕಾಗಿದ್ದು ಒಂದು ಪ್ಲೇಸಿಗೆ, ಆದರೆ ಅದರದ್ದು ದಾರಿ ಸಿಗಲಿಲ್ಲ. ಸೊ ಹಾಗಾಗಿ ಯಾವುದೋ ಒಂದು ರೂಟ್ ಸಿಕ್ತು ಅಂತೇಳಿ ಗೊತ್ತಿದ್ದ ದಾರಿಯಲ್ಲಿಗೆ ಸೀದಾ ಬಂದೆ. ನೋಡ್ಬೋದು ಹೇಗಿದೆ ಅಂತೇಳಿ ಲೊಕೇಶನ್. ನಾನು ಹೋಗಬೇಕಾಗಿದ್ದು ಒಂದು ಬ್ರಿಡ್ಜ್, ಕಾಂಕ್ರೀಟಲ್ಲಿ ಸಣ್ಣ ಬ್ರಿಡ್ಜ್, ಒಂದು 2 wheeler ಮಾತ್ರ ಹೋಗ್ಬೋದು ಅಷ್ಟೇ, ಬೇರೆ ಗಾಡಿಗಳು ಹೋಗುವ ಅಷ್ಟು ದೊಡ್ಡದಿಲ್ಲ, ಸಣ್ಣ ಬ್ರಿಡ್ಜ್. ಅದರಲ್ಲೊಂದು ನಿಂತು ಒಂದು ಫೋಟೋ ತೆಗೆಯುವ, ಒಂದು ವ್ಲಾಗ್ ಶೂಟ್ ಮಾಡುವ ಅಂತೇಳಿ ಸೀದಾ ಹುಡ್ಕೊಂಡು ಬಂದದ್ದು. ಆದರೆ ಒಂದು 2-3 ಜನ ಹತ್ರ ಕೇಳಿದ ಆ ದಾರಿನೇ ಸಿಗಲಿಲ್ಲ. ಆ ಮ್ಯಾಪು ಏನೋ ತೋರಿಸ್ತಾ ಉಂಟು, ಯಾವುದೋ ರಸ್ತೆ ತೋರಿಸ್ತಾ ಉಂಟು, ಹಾಗೆ ಅದನ್ನು ಕ್ಯಾನ್ಸಲ್ ಮಾಡಿದೆ. ಹಾಗೆ ಗೊತ್ತಿದ್ದ ದಾರಿಯಲ್ಲಿ ಸ್ವಲ್ಪ ಒಂದು 2-3 ಕಿಲೋಮೀಟರ್ ಅಷ್ಟೇ ಇರೋದು, ಹಾಗೆ ಅದರಲ್ಲೇ ಸೀದಾ ಬಂದೆ. ಎದುರಲ್ಲಿ ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ವೆಸ್ಟರ್ನ್ ಘಾಟ್ಸ್. ಆಚೆಲ್ಲ ಕ್ಲೌಡ್ಸ್ ಎಲ್ಲ ತುಂಬಿದೆ, ಅಲ್ಲಿ ತುದಿಯಲ್ಲಿ ನೋಡ್ಬೋದು ಎಷ್ಟೊಂದು ಸೈಕಾಗಿ ಕಾಣ್ತಾ ಉಂಟಂತೇಳಿ. ಹಾಗೆ ಇಲ್ಲಿ ಒಂದು ಭೈರವೇಶ್ವರ ಕಲ್ಲು ಅಂತೇಳಿ ಇದೊಂದು ಹೆಸರು, ಇದು ಪ್ಲೇಸಿಗೆ ಹೆಸರು. ಆದರೆ ಭೈರವೇಶ್ವರ ದೈವಸ್ಥಾನ ಇದು, ಕಟ್ಟೆ. ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಹಾಗೆ ಎಸ್, ದ ಮೈಟಿ ಗಡಾಯಿಕಲ್ಲು ಎದುರು ನೋಡ್ಬೋದು ನೀವು, ಬೆಳ್ತಂಗಡಿಯ ಗಡಾಯಿಕಲ್ಲು. ಆ್ಯಂಡ್ ಸುತ್ತಮುತ್ತ ವ್ಯೂ ನೋಡಿ ಹೇಗಿದೆ ಅಂತೇಳಿ. ಕೆಳಗೊಂದು ಮೇ ಬಿ ಅಲ್ಲಿ ಒಂದು ದೇವಸ್ಥಾನ ಕಾಣ್ತದೆ.
ಆ್ಯಂಡ್ ಫುಲ್ ಸುತ್ತ ಗ್ರೀನರಿ. ಆಚೆ ಇನ್ನೇನು ಸನ್ಸೆಟ್ ಆಗುತ್ತೆ ನೋಡ್ಬೋದು. ಆ ಸನ್ನಿಗೆ ಕ್ಲೌಡ್ ಮಧ್ಯೆ ಇದೆ, ಕ್ಲೌಡ್ ಮಧ್ಯದಲ್ಲಿ ಸನ್ ಇದೆ. ನೀವು ರೇಸ್ ನೋಡ್ಬೋದು, ಕೆಳಗೆಲ್ಲ ಎಷ್ಟೊಂದು ಸ್ವಲ್ಪ ಸ್ವಲ್ಪ ಆರೆಂಜ್ ಕಾಣುತ್ತೆ. ಆ್ಯಂಡ್ ಹಿಯರ್ ದಿಸ್ ಥಿಂಗ್. ನಾ ಡೈರೆಕ್ಟ್ ಇಲ್ಲಿ ಡೆಸ್ಟಿನೇಷನಿಗೆ ಬಂದೆ ಅಷ್ಟೇ, ಆ ಬಂದ ರೋಡ್ ನಿಮಗೆ ತೋರಿಸ್ಲಿಲ್ಲ. ಸೊ ದಿಸ್ ಈಸ್ ಇಟ್. ನೋಡ್ಬೋದು ಹೇಗೆ ಇದೆ ಅಂತೇಳಿ. ಫುಲ್ ಸಪೂರ ದಾರಿ, ಇದೆಲ್ಲ ಬಂಡೆ, ಕಲ್ಲ ಬಂಡೆ. ಇಲ್ಲಿ ಕಳಕಾಯಿ ನೋಡಿ ಹಿಂಗೆ ಆಗಿ, ಸೊ ಹಾಗಾಗಿ ಬಂದದ್ದು. ಸೊ ದಿಸ್ ಇಸ್ ದ ವೇ. ಸೊ ಈಗಾಗಲೇ 6:38 ಆಗಿದೆ. ಸನ್ಸೆಟ್ ಕಾಣ್ಲಿಕ್ಕೆ ಸಿಗಲಿಲ್ಲ, ಆದರೂ ಸ್ಕೈ ಒಂಥರ ಆರೆಂಜ್ ಇದೆ. ವ್ಲಾಗ್ ಮಾಡುವ ಇದರಲ್ಲೂ ನಂಗೆ ಅದೇ ತುಂಬ ಖುಷಿ ಆಗ್ತಾ ಉಂಟು. ಆ ಒಂದು ಕಡೈಕಲ್ಲು ನೋಡಿ ಎಷ್ಟೊಂದು ಚೆಂದ ಕಾಣ್ತಾ ಉಂಟು. ಗಡಿಗಳಿಗೆ ಅದೇ ಅಟ್ರಾಕ್ಟಿವ್. ಸೊ ಈ ಪ್ಲೇಸಿಂದ ಈಗ ಹೊರಡ್ತಿದ್ದೀನಿ. ಟೈಮ್ ಆಗ್ತಾ ಬಂತು, ಕತ್ಲಾಗ್ತಾ ಬಂತು. ಸೊ ಇನ್ನು 25 ಕಿಲೋಮೀಟರ್ಸ್ ಇದೆ ನನ್ನ ಮನೆಗೆ ಇಲ್ಲಿಂದ. ಸೊ ಲೆಟ್ಸ್ ಗೋ ಫ್ರಮ್ ದಿಸ್ ಪ್ಲೇಸ್.